ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಬೇಬಿ ಬೆಟ್ಟದಲ್ಲಿರುವಂತಹ ಶ್ರೀ ರಾಮ ಯೋಗೇಶ್ವರ ಮಠದಲ್ಲಿ ಆಷಾಢ ಮಾಸದ ನಿತ್ಯ ಕಲ್ಯಾಣ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಶಿವಬಸಪ್ಪ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಈ ಕಾರ್ಯಕ್ರಮದಲ್ಲಿ ನಡೆದಂತಹ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ತಮ್ಮ ವಚನ ಸಾಹಿತ್ಯ ಹಾಗೂ ಮಠದ ಇತಿಹಾಸ ಹಾಗೂ ಬಸವಣ್ಣವರ ತತ್ವ ಸಿದ್ಧಾಂತಗಳ ಬಗ್ಗೆ ಮನವರಿಕೆ ಮಾಡಿದರು. ಬೆಂಗಳೂರು ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಕನ್ನಡದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬಸವಪ್ರಿಯ ನಾಗರಾಜು ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾಗಿರುವ ಬಸವಪ್ರಿಯ ನಾಗರಾಜು ಅವರು 25 ಬಿಲ್ವಪತ್ರೆ ಸಸಿಗಳನ್ನು ಶ್ರೀಮಠಕ್ಕೆ ತಂದು ಅವರಿಗೆ ಶ್ರೀಗಳಿಗೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಸವ ಕೇಂದ್ರದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಂತ ಮಿಲಿಟರಿ ಸುರೇಶ್ ಸೇರಿದಂತೆ ಮಹದೇವ ಪ್ರಸಾದ್ ಕೇರ್ಪೇಟೆ ತಾಲೂಕು ಸೇರಿದಂತೆ ಇನ್ನೂ ಅನೇಕ ಶರಣೆಯರು ಹಾಗೂ ಮುಂತಾದ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಮಠದಲ್ಲಿ ನಡೆದಂತಹ ಕಾರ್ಯಕ್ರಮ ಸಂದರ್ಭದಲ್ಲಿ ಬಸವಪ್ರಿಯ ನಾಗರಾಜರವರು ಮಾತನಾಡಿ ತಮಗೆ ಸಿಕ್ಕುತ್ತಿರುವ ಮಹಾಮನೆ ಕಾರ್ಯಕ್ರಮ ಮತ್ತು ನಿತ್ಯ ಕಲ್ಯಾಣ ಜನಜಾಗೃತಿ ಕಾರ್ಯಕ್ರಮಕ್ಕೆ ಸಿಗುತ್ತಿರುವಂಥ ಪ್ರೋತ್ಸಾಹದ ಬಗ್ಗೆ ಅವರು ಹಾಗೂ ಮಹಾಮಾನವ ಈಗಿನ ಸುಂದರ ಗುರುವನ್ನು ಮುಖ ನಿಗಮದ ಮುಖ ಜೀವನದ ಮುಖ ಪಾದವ ಪ್ರಸಾದದ ಮುಖ ಇಂತಿ ಪಂಚಮುಖ ಸರ್ವಕ್ಕರೆ ಸಾಕ್ಷಾತ್ ಬಸವ ಮಂಡೇಶ್ವರ ಹಾಗೂ ನಮ್ಮ ಸ್ವಾಮೀಜಿಯವರಿಗೆ ಇಲ್ಲಿ ಮಠದಲ್ಲಿ ತುಂಬ ದೊಡ್ಡ ಸೇವೆ ಅನುಭವ ಚಿಂತನೆ ಶ್ರೀಗಳಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಷಾಢ ಮಾಸದ ನಿತ್ಯ ಕಲ್ಯಾಣ ಹಾಗೂ ಶರಣರ ಚಿಂತನ ಬಸವ ಕೇಂದ್ರದಿಂದ ಮನೆಗಳಲ್ಲಿ ಬಸವ ಜ್ಯೋತಿ ಎನ್ನುವಂತಹ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಆಷಾಢ ಮಾಸದಲ್ಲಿ ಪ್ರತಿ ಮನೆಗಳು ಪ್ರತಿ ಹಳ್ಳಿಗೂ ಸಹ ತಲುಪಿಸುವಂಥ ಕೆಲಸ ಇವತ್ತು ಬಸವ ಕೇಂದ್ರದ ವತಿಯಿಂದ ಆಗ್ತಾ ಇದೆ. ಅಲ್ಲಿ ಇವತ್ತು ನಾಗರಾಜರವರು ಹಾಗೂ ನಮ್ಮ ಸುರೇಶ್ವರವರು ಈ ಮಂಡಳಿ ಶ್ರೀಮಠಕ್ಕೆ ದಯಮಾಡಿಸಿ ಅಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ತುಂಬ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬಸವ ಜ್ಯೋತಿಯನ್ನು ಪ್ರತಿ ಮನೆಗಳಲ್ಲೂ ಸಹ ತಲುಪಿಸುವಂಥ ಕೆಲಸಗಳು ಇವತ್ತು ಆಗಬೇಕಾಗಿದೆ. ಎಲ್ಲರೂ ಸಹ ಶ್ರಮವಹಿಸಿ ಮಾಡಬೇಕು. ಆ ನಿಟ್ಟಿನಲ್ಲಿ ಶರಣ ಪರಂಪರೆ, ಶರಣರ ನಿಜ ಆಚರಣೆಗಳನ್ನು ಪ್ರತಿ ಮನೆಗೂ ತಲುಪಿಸುವಂಥ ಕೆಲಸವನ್ನು ಎಲ್ಲರೂ ಸಹ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾಗರಾಜರು ಎಲ್ಲ ಇವತ್ತು ಆ ಕೆಲಸವನ್ನು ಮಾಡ್ಕೊಬರ್ತಾರೆ. ಅವರಿಗೆ ಬಸವಾದಿ ಶರಣರ ಆಶೀರ್ವಾದ ಸದಾಕಾಲ ಇರಲಿ. ಮತ್ತು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ಪ್ರತಿ ಮನೆಗೂ ತಲುಪಿಸುವಂಥ ಕೆಲಸಗಳನ್ನು ಮಾಡ್ಕೊಂಡು ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಇವತ್ತು ಬಸವಣ್ಣರ ವಿಚಾರಗಳನ್ನು ನಾವು ಏನಾದರೂ ರೂಢಿಸ್ಕೋಬೇಕು ಅಂತಂದರೆ ಇವತ್ತು ಏನಾದರೂ ಈ ಭೂಮಿ ಮೇಲೆ ಏನು ಲಿಂಗಾಯತ ಧರ್ಮ ಇದೆ ಅಂತಂದರೆ ಮೊದಲು ಕಾರಣಕರ್ತರು ಬಸವಣ್ಣವರು. ಅವರು ಕೊಟ್ಟಂತಹ ಮಾರ್ಗದ ದರ್ಶನಗಳು ಮತ್ತು ಅವರು ಕೊಟ್ಟಂತಹ ತತ್ವಗಳು ಇವತ್ತು ನಾವು ಜೀವನ ಉದ್ದಕ್ಕೂ ಸಹ ನಡೆಸುವಂಥ ಕೆಲಸಗಳನ್ನು ನಾವು ಯಾವತ್ತೂ ಸಹ ಮಾಡಬೇಕಾಗ್ತದೆ. ಹಾಗೆ ಶರಣರು ಕೊಟ್ಟಂತಹ ವಿಭೂತಿ, ರುದ್ರಾಕ್ಷಿ, ಪಾದಗಳ ಪ್ರಸಾದ, ಗುರು, ಲಿಂಗ, ಜಂಗಮ, ಅಷ್ಟಾವರಣ, ಪಂಚಾಚಾರ ಹಾಗೂ ಶಟಸ್ಥಲಗಳನ್ನು ನಡೆಯುವಂಥ ಕೆಲಸಗಳನ್ನು ಎಲ್ಲವೂ ಸಹ ಮಾಡಬೇಕಾಗ್ತದೆ. ಅನ್ನೋದು ಪ್ರತಿಯೊಬ್ಬ ಶರಣರನ್ನೂ ಸಹ ನಾವು ಸ್ಮರಿಸುವಂಥ ಕೆಲಸಗಳನ್ನು ನಾವು ಯಾವತ್ತೂ ಸಹ ಮಾಡಬೇಕು. ಹಾಗೂ ಪ್ರತಿ ವಾರಕ್ಕೊಂದು ವಚನ ಅನ್ನುವಂಥ ವಚನಗಳನ್ನು ಸಹ ಓದಿ ಮತ್ತು ಅದರ ತತ್ವಗಳನ್ನು ನಾವು ಜೀವನ ಉದ್ದಕ್ಕೂ ಅಳವಡಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹಳಕಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರನ್ನು ಸಹ ಸ್ಮರಿಸಿಕೋಬೇಕು. ಈ ಸಂದರ್ಭದಲ್ಲಿ 12ನೇ ಶತಮಾನದ ಕಲ್ಯಾಣ ಕ್ರಾಂತಿ, ಹಾಗೆ 15ನೇ ಶತಮಾನದ ಯಡಿಯೂರು ಸಿದ್ದಲಿಂಗೇಶ್ವರರ ಒಂದು ಸಮಾಜ ಸೇವೆ, ಆ ನಿಟ್ಟಿನಲ್ಲಿ ಬಂದಂತಹ 19 ಮತ್ತು 20ನೇ ಶತಮಾನದಲ್ಲಿ ಬಂದಂತಹ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಹಾಗೆ ಬಸವಣ್ಣನವರ ವಿಚಾರಗಳನ್ನು ಓದೋಕ್ಕಿಂತ ಮೊದಲು ನಾವು ಗುರುಬಸಪ್ಪನವರನ್ನು ಸಹ ಸ್ಮರಿಸಿಕೊಳ್ಳುವಂಥ ಕೆಲಸ ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಯಾಕೆ ಅಂತಂದರೆ ಇವತ್ತು ಬಸವಾದಿ ಶರಣರ ವಿಚಾರಗಳನ್ನು ನಾವು ನೋಡ್ಕೊಳ್ತಾ ಗುರುಬಸಪ್ಪನವರ ಮರಗಳ ಕೆಲಸಗಳು ನಾವು ಆಗ್ತಾ ಇದ್ದೇವೆ. ಹಾಗಾಗಿ ಇವತ್ತೇನಾದರೂ ಬಸವ ತತ್ವವನ್ನು ವಚನಗಳನ್ನು ನಾವು ಸಿಕ್ಕಿದ್ದೇವೆ, ನಾವು ಒಂದಷ್ಟು ಓದ್ತಾ ಇದ್ದೇವೆ ಅದಕ್ಕೆ ಕಾರಣಕರ್ತರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು. ಆ ನಿಟ್ಟಿನಲ್ಲಿ ಅವರು ತಮ್ಮ ಸ್ವಂತ ಮನೆಯನ್ನು ಸಹ ಮಾರಿ ಇವತ್ತು ವಚನಗಳನ್ನು ಮುದ್ರಣ ಮಾಡಿ ಪ್ರತಿ ಮನೆಗೆ ತಲುಪಿಸುವಂಥ ಕೆಲಸಗಳು 19ನೇ ಶತಮಾನದಲ್ಲಿ ಮಾಡುವಂಥ ಕಲ್ಯಾಣ ಕ್ರಾಂತಿ ಅಂತಂದರೆ ತಪ್ಪಾಗಿರುತ್ತಿಲ್ಲ. ಆ ನಿಟ್ಟಿನಲ್ಲಿ ಅವರು ಉನ್ನತ
ನಿಟ್ಟಿನಲ್ಲಿ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಶರಣರ ಒಂದು ಜೀವನ ತತ್ವಗಳನ್ನು, ನಿಜ ಆಚರಣೆಗಳನ್ನು ಹಾಗೂ ಇಂತಹ ಮಹಾನ್ ಶರಣರ ಒಂದು ತತ್ವಗಳನ್ನು ಎಲ್ಲರೂ ಸಹ ಮನೆಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಸಂದರ್ಭವನ್ನು ಹೇಳ್ತಾ ಎಲ್ಲರಿಗೂ ಶರಣರ ಧನ್ಯವಾದ ಸಲ್ಲಿಸಿ ನನ್ನ ಮಾತಿಗೆ ಗಮನಿಸ್ತಾ ಇದೆ. ಓಂ ಶ್ರೀ ಇದು ಮೇಲ್ವರ್ಗ ಶ್ರೀಗಳ ಒಂದು ಶಿವಶರಣರಿಗೆ ಅನುಭವ ಚಿಂತನೆ ಸಿದ್ಧರಿಗೆ ಕಂಠಾಸರಿಗೆ ನಮ್ಮ ಧರ್ಮವನ್ನು ಬೇರೆ ನಮ್ಮ ಎಲುಬು ಒಂದು ಸ್ವಲ್ಪ ಅನುಭವಿಸಿದ ವಿದ್ಯೆಯಲ್ಲಿ ಅವರು ನಮ್ಮ ಶ್ರೀಗಳಿಗೆ ಬೆಂಗಳೂರು ಬಸವನ ಕೇಂದ್ರದಿಂದ ಅವರಿಗೆ ಎಲ್ಲ ಭಕ್ತರಿಗೆ ಈಗ ಶ್ರೀಗಳಿಗಳನ್ನು ಬಿಳ್ಪಟ್ಟೆ ಶ್ರೀಮಠ ಕೊಡಲಾಗಿದೆ. 20 ಬಿಳ್ಪಟ್ಟೆ ಇದೆ. ಈ ಮಠ ಎಲ್ಲ ಸುತ್ತ ಬಿಳ್ಪಟ್ಟೆ ಬೆಳೆದಿದ್ದು ನಾವು ಬೀಜ ಮಠ ತಂದುಕೊಟ್ಟಿವಿ. ಬೇಯಿ ಮಠ ಕೊಟ್ಟಿವಿ. ಈ ಮಠದಲ್ಲಿ ಮಠಕ್ಕೆ ಅವರಿಂದ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ಬಸವ ಜಯ ಗುರು ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಬಸವೇಶ್ವರ ಶರಣ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ